ಫಾರ್ ದ ಫಸ್ಟ್ ಟೈಮು ತಮಿಳ್ನಾಡಲ್ಲಿ ತಮಿಳ್ ಸಾಂಗ್ನ ನಿಲ್ಸಿರೋದು ನಾನೇ ಅನಿಸುತ್ತೆ ಮೋಸ್ಟ್ಲಿ. ನಮಸ್ಕಾರ ಸ್ನೇಹಿತರೆ, ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತಲೇ ಬೈಕ್ನ ರೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೇಳಬೇಕು ಅಂದರೆ ಪಾಂಡಿಚೇರಿನ ಅಫಿಷಿಯಲ್ ಆಗಿ ಪುದುಚೇರಿ ಅಂತಲೂ ಕರೀತಾರೆ. ಇದನ್ನು ಭಾರತದ ಫ್ರೆಂಚ್ ಕ್ಯಾಪಿಟಲ್ ಅಂತಲೂ ಕರೀತಾರೆ. ನೀವೇನಾದರೂ ಬ್ಯಾಂಗ್ಳೂರಿಂದ ವೀಕೆಂಡ್ ಟ್ರಿಪ್ ಏನಾದರೂ ಪ್ಲಾನ್ ಮಾಡಿದ್ರೆ ಪಾಂಡಿಚೇರಿ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ಪಾಂಡಿಚೇರಿಗೆ ಟ್ರಿಪ್ ಪ್ಲಾನ್ ಮಾಡಿ ಎಲ್ಲಿ ಸ್ಟೇ ಆಗಬೇಕು, ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದೇನಾದರೂ ನಿಮಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲೇ ಕೊಟ್ಟಿರ್ತೀನಿ. ಸ್ನೇಹಿತರೆ, ಈಗ ರೂಮಿಂದ ಹೊರಗಡೆ ಬಂದು ಟಿಫನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಟಿಫನ್ ಮಾಡಿಕೊಂಡು ಆಗಲೇ ಹೇಳ್ದಂಗೆ ಬೈಕ್ನ ರೆಂಟ್ ಮಾಡಿ ಪುದುಚೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಟಿಫನ್ ಮಾಡ್ಕೊಂಡು ಸಿಗ್ತೀನಿ. ಸ್ನೇಹಿತರೆ, ನಾನು ಪೊಂಗಲ್ ಆರ್ಡ್ರ್ ಮಾಡಿದ್ದೀನಿ. ಪುದುಚೇರಿನಲ್ಲಿ ಪೊಂಗಲ್ ಮತ್ತು ಇಡ್ಲಿ ವಡೆ ಕಾಮನಾಗಿ ಎಲ್ಲ ಹೋಟ್ಲಲ್ಲೂ ಸಿಗುತ್ತೆ. ಇಲ್ಲೊಂದು ರೀತಿ ಅದೇ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಬನ್ನಿ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ. ಸ್ವಲ್ಪ ಸಪ್ಪೆ ಗುರು, ಏನು ಮಾಡೋಕ್ಕಾಗಲ್ಲ. ಪೊಂಗಲ್ಗೆ ಈ ಥರ ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಏನು ಗೊತ್ತಾ, ಹೋಟ್ಲು ಬಂದು ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದಾಗ ಸಾಂಗ್ ಹಾಕಿದ್ರು, ತಮಿಳ್ ಸಾಂಗು ಪುಡಿ ಪೋಡೆ ಪೋಡೆ ಅನ್ನೋ ಸಾಂಗ್ ಇತ್ತು, ನಡೀತಾ ಇತ್ತು. ನಾನು ಯೂಟ್ಯೂಬ್ ಚಾನಲ್ಲಿದೆ, ನಾನು ಲಾಗ್ ಮಾಡ್ತಾಯಿದ್ದೀನಿ, ಕಾಪಿ ರೈಟ್ ಆಗುತ್ತೆ, ಒಂದು ಸ್ವಲ್ಪ ಮ್ಯೂಟ್ ಮಾಡಿ ಅಂತ ಹೇಳಿದೆ. ಮ್ಯೂಟ್ ಮಾಡಿದ್ದಾರೆ. ಖುಷಿ ಅನಿಸ್ತದರು. ಫಾರ್ ದ ಫಸ್ಟ್ ಟೈಮು ತಮಿಳ್ನಾಡಲ್ಲಿ ತಮಿಳ್ ಸಾಂಗ್ನ ನಿಲ್ಸಿರೋದು ನಾನೇ ಅನಿಸುತ್ತೆ ಮೋಸ್ಟ್ಲಿ. ಈಗ ಟಿಫನ್ ಮಾಡಾಯಿತು. ಪುದುಚೇರಿನ ಸುತ್ತಕ್ಕೆ ಬೈಕ್ನ ರೆಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಯಾವುದಾದ್ರೂ ಒಳ್ಳೆ ಕಂಡೀಷನ್ ಇರೋ ಬೈಕ್ನೇ ತಗೊಂಡು ಪುದುಚೇರಿನ ಸುತ್ತಕ್ಕೆ ಹೋಗೋಣ. ಸ್ನೇಹಿತರೆ, ನಾನೀಗ ಬೈಕ್ನ ರೆಂಟ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಉಳ್ಕೊಂಡಿರೋ ಗೆಸ್ಟ್ ಹೌಸ್ ರೋಡಲ್ಲೇ ಈ ಆರೋ ವೀಲ್ಸ್ ಅಂತ ಇದೆ. ಇವ್ರ ಹತ್ರ ನಾನು ಬೈಕ್ನ ರೆಂಟ್ ಮಾಡ್ತಿದ್ದೀನಿ. ಪರ್ ಡೇ 400 ಏನೋ ಚಾರ್ಜ್ ಮಾಡ್ತಿದ್ದಾರೆ. ಬೈಕ್ ಕಂಡೀಷನ್ ಹೇಗಿದೆ ಅಂತ ಯಾವುದಕ್ಕೂ ಸೇಫ್ಟಿ ಪರ್ಪಸ್ಗೆ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಬನ್ನಿ. ನಾನು ಈ ಡಿಯೋನ ರೆಂಟ್ ಮಾಡ್ತಿದ್ದೀನಿ. ಯಾವುದಕ್ಕೂ ಸೇಫ್ಟಿ ಪರ್ಪಸ್ಗೆ ಒಂದು ವಿಡಿಯೋ ಮಾಡಿ ಇಟ್ಕೊಂಬಿಡೋಣ. ಸ್ನೇಹಿತರೆ, ನಾನು ಬೈಕ್ ರೆಂಟ್ ಮಾಡಿಕೊಂಡು ಅರವಿಲ್ಲ ಮಂತ್ರಿ ಮಂದಿರ ಹತ್ರ ಹೋಗ್ತಾ ಇದ್ದೀನಿ. ಬೈಕ್ ಓಡಿಸ್ಕೊಂಡು ಲಾಗೆಲ್ಲ ಮಾಡೋಕ್ಕಾಗಲ್ಲ, ಹಾಗಾಗಿ ಮಂತ್ರಿ ಮಂದಿರ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ಫೈನಲಿ ಅರವಿಲ್ಲ ತಲುಪಿದ್ದೀನಿ. ನೋಡಿ, ಅಲ್ಲಿ ನಾನು ಬೈಕ್ನ ಪಾರ್ಕ್ ಮಾಡಿದ್ದೀನಿ. ಪಾರ್ಕಿಂಗ್ಗೆ ಅಂತಲೇ 50 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಗುರು. ಬನ್ನಿ ಈಗ ಅರವಿಲ್ಲನ ಎಕ್ಸ್ಪ್ಲೋರ್ ಮಾಡೋಣ, ಏನೇನು ಬಸ್ತಿದೆ ಅಂತ ತಿಳ್ಕೊಳ್ಳೋಣ ಮತ್ತು ನೋಡೋಣ. ನೋಡಿ, ಇಲ್ಲಿ ಸೈನ್ ಬೋರ್ಡ್ ಆಗಿದ್ದಾರೆ, ನಾವು ಎಲ್ಲೋಗ್ಬೇಕು ಏನೇನು ಅಂತ ಇದರಿಂದನೇ ಗೊತ್ತಾಗುತ್ತೆ. ಪರವಾಗಿಲ್ಲ ಗುರು, ಪಾರ್ಕಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಒಂದು ಕಡೆ ಬೈಕ್ ನೋಡಿದ್ರೆ ಇನ್ನೊಂದು ಕಡೆ ಕಾರ್ಗಿದೆ. ತುಂಬಾ ಚೆನ್ನಾಗಿದೆ ಪಾರ್ಕಿಂಗ್ ಹೇಳಬೇಕು ಅಂದರೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ 28 ಸ್ಟೇಟ್ಸ್ಗಳಿದ್ದಾವೆ, 8 ಯೂನಿಯನ್ ಟೆರಿಟರಿಗಳಿದ್ದಾವೆ. ಯೂನಿಯನ್ ಟೆರಿಟರಿ ಮೀನ್ಸ್ ಕೇಂದ್ರಾಡಳಿತ ಪ್ರದೇಶಗಳು. ಸೊ ಯೂನಿಯನ್ ಟೆರಿಟರಿ ಯಾವುವು ಅಂತ ಹೇಳೋದಾದರೆ, ಮೇಲಿಂದ ಬಂದರೆ ಜಮ್ಮು ಕಾಶ್ಮೀರ, ಲಡಾಖ್, ಡೆಲ್ಲಿ, ಚಂಡೀಗಢ, ಲಕ್ಷದ್ವೀಪ, ಡಿಯು ದಮನ್, ಕೊನೆಗೆ ಈ ಪಾಂಡಿಚೇರಿ. ನಾನು ಪಾಂಡಿಚೇರಿನಲ್ಲಿದ್ದೀನಿ. ಪಾಂಡಿಚೇರಿಯಲ್ಲಿ ಏನೇನು ಫೇಮಸ್ ಅಂತ ಕೇಳಿದ್ರೆ, ಇಲ್ಲಿನ ಬೀಚ್ಗಳು, ಅರಬಿಂದೋ ಆಶ್ರಮ, ಅರೋವಿಲ್ಲೋ, ಈ ಥರ ತುಂಬಾ ಇದ್ದಾವೆ. ಅರಬಿಂದೋ ಆಶ್ರಮ ಅಂತೂ ನೋಡಿದ್ದಾಯಿತು, ಇವಾಗ ಅರವಿಲ್ಲೋ ನೋಡೋದಕ್ಕೆ ಬಂದಿದ್ದೀನಿ.
ಹೇಳಬೇಕು ಅಂದರೆ ಅರೋವಿಲ್ಲೋದಲ್ಲಿ ಮಂತ್ರಿ ಮಂದಿರ ತುಂಬಾ ಫೇಮಸ್ಸು. ಇವಾಗ ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಪಾಸಸ್ ತೊಗೊಬೇಕು. ಬನ್ನಿ ಪಾಸಸ್ ತಗೊಂಡು ಹೋಗೋಣ. ನೋಡಿ ಇಲ್ಲಿ ಮಂತ್ರಿ ಮಂದಿರ ವ್ಯೂವಿಂಗ್ ಪಾಯಿಂಟ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಈಗ ನೀವೇನು ನೋಡ್ತಿದ್ದೀರಾ ಮಂತ್ರಿ ಮಂದಿರ ಮತ್ತು ಅರೋವಿಲ್ಲೆ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ನೋಡಿಕೊಂಡು ಅಷ್ಟೇ ಹೋಗ್ತಿದ್ದೀನಿ. ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ನೀವು ಬಂದಾಗ ಕಂಪ್ಲೀಟಾಗಿ ನಿಧಾನಕ್ಕೆ ನಿಂತ್ಕೊಂಡು ನೋಡ್ಕೊಳ್ಳಿ. The central force of Auroville, the cohesive force of Auroville. The Mantra Mandir is located close to a banyan tree, which is the actual geographical center of Auroville. The banyan is a beloved and dignified growing presence, which was already there long before Auroville. It is the amphitheater in red sandstone. At its center rises the marble-clad urn in the shape of a lotus bud. ಇಲ್ಲಿ ರೆಸ್ಟೋರೆಂಟ್ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಬನ್ನಿ ರೆಸ್ಟೋರೆಂಟಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ನೋಡಿ ಬೋರ್ಡ್ ಹಾಕಿದ್ದಾರೆ ಪ್ಲೀಸ್ ಪೇ ವಿತ್ UPI ಕಾರ್ಡ್ ಅಂತ. ಅಂದರೆ ಇಲ್ಲೆಲ್ಲ ಕ್ಯಾಶ್ ಎಲ್ಲ ನಡೆಯಲ್ಲ, ಏನಿದ್ರೂ ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಆಗೋದು. ನೋಡಿ ಇಲ್ಲಿ ಆರ್ಗಾನಿಕ್ ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ. ಅದರ ಟೇಸ್ಟ್ ಮಾಡಿ ನೋಡೋಣ. ಈಗ ರೆಸ್ಟೋರೆಂಟಿಂದ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಜಾಸ್ತಿ ಮಾತಾಡೋಗಿಲ್ಲ ಅಂತ ಹೇಳಿದ್ದಾರೆ, ವೀಡಿಯೋನು ಮಾಡೋಗಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಹೇಗೋ ಕದ್ದು ಮುಚ್ಚಿ ವೀಡಿಯೋ ಮಾಡ್ತಿದ್ದೀನಿ. ನಿಮಗೆ ಏನು ಬೇಕಾದರೂ ಇಲ್ಲಿ ತೊಗೊಬೋದು. ಪರ್ಫ್ಯೂಮ್ಸು, ಪೌಡ್ರು, ಸ್ನೋ, ಆಳು ಮುಳು ಕಡ್ಡಿ ಕಸ ಏನೇನೋ ಇದೆ. ಬಟ್ಟೆಗಳು ತೊಗೊಬೋದು. ನೋಡಿ ನೋಡಿ ಇಲ್ಲೇ ಪಾಸಸ್ ಕೊಡ್ತಿರೋದು. ಬನ್ನಿ ತಗೋಣ. ಹೇಗೆ ಪಾಸ್ ಮಂತ್ರಿ ಮಂದಿರ ವ್ಯೂವಿಂಗ್ ಪಾಯಿಂಟ್ಗೆ ಹೋಗೋಕ್ಕೆ ಈ ಥರ ಪಾಸ್ ಕೊಡ್ತಾರೆ. ಪಾಸ್ಗೇನು ಪೇ ಮಾಡೋ ಆಗಿಲ್ಲ, ಫ್ರೀ ಆಫ್ ಕಾಸ್ಟು. ಬನ್ನಿ ಈಗ ಮಂತ್ರಿ ಮಂದಿರ ವ್ಯೂ ಪಾಯಿಂಟ್ಗೆ ಹೋಗಿ ನೋಡ್ಕೊಂಬರೋಣ. ನೋಡಿ ಮಂತ್ರಿ ಮಂದಿರ ವ್ಯೂವಿಂಗ್ ಪಾಯಿಂಟ್ 1.5 ಕಿಲೋಮೀಟ್ರ್ ಇದೆ. 30 ನಿಮಿಷ ನಡಿಬೇಕು ಅಂತ ಹೇಳಿದ್ದಾರೆ. ಈಗ ನಾನು ನೋಡೋಕ್ಕೆ ಹೋಗ್ತಿರೋ ಮಂತ್ರಿ ಮಂದಿರನ ನೀವು ಗೂಗಲ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತೀರ ಅನ್ಕೊತೀನಿ. ತುಂಬಾ ಫೇಮಸ್ ಅದು. ನೀವು ನೋಡಿಲ್ಲ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಅದು ಲೋಟಸ್ ಶೇಪಲ್ಲಿ ಗೋಲ್ಡಿಸ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಅದು ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡಿ ವೆಯ್ಟ್ ಮಾಡಿ, ಚೆನ್ನಾಗಿರುತ್ತೆ ಗುರು. ಮಂತ್ರಿ ಮಂದಿರ ಸ್ಟ್ರಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದೆ ಯೂಟ್ಯೂಬಲ್ಲಿ. ಅದು ನೋಡಿದ ಮೇಲೆ ನಾನು ಅದು ನೋಡಬೇಕು ಅನ್ನಿಸ್ತು. ಹಾಗಾಗಿ ಪ್ಲಾನ್ ಮಾಡಿ ಈಗ ಪಾಂಡಿಚೇರಿಗೆ ಬಂದು ಮಂತ್ರಿ ಮಂದಿರ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಮಂತ್ರಿ ಮಂದಿರನ ಗೂಗಲ್ನಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ನೋಡಿರ್ತೀರ ಅನ್ಕೊತೀನಿ. ತುಂಬಾ ಫೇಮಸ್ ಆಗಿದೆ. ಹೇಳಬೇಕು ಅಂದರೆ ಅದು ಲೋಟಸ್ ಶೇಪಲ್ಲಿ ಗೋಲ್ಡಿಸ್ ಕಲರಲ್ಲಿದೆ. ಆ ಸ್ಟ್ರಕ್ಚರ್ ನನಗೆ ತುಂಬಾ ಇಷ್ಟ ಆಗಿದೆ. ಅದಕ್ಕಂತೂ ಫುಲ್ ಫಿದಾ ಆಗಿಬಿಟ್ಟು ನೋಡಲೇಬೇಕು ಅಂತ ಈಗ ಹೋಗ್ತಾ ಇರೋದು. ಹೇಳಬೇಕು ಅಂದರೆ
ನೋಡಿ ಮಂತ್ರಿ ಮಂದಿರ್ ವ್ಯೂ ಪಾಯಿಂಟ್ಗೆ ಇದ್ರೆ ಸೈನ್ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಬಂದ್ರೇನು ಕನ್ಫ್ಯೂಸ್ ಆಗಲ್ಲ, ಸೈನ್ ಬೋರ್ಡ್ ನೋಡಿಕೊಂಡು ಹೋಗ್ತಾ ಇದ್ರೆ ಮಂತ್ರಿ ಮಂದಿರ್ ಸಿಗುತ್ತೆ. ಅರ್ಧ ಗಂಟೆಯಿಂದ ನಡೀತಾನೆ ಇದ್ದೀನಿ, ಮಂತ್ರಿ ಮಂದಿರ್ ಪಾಯಿಂಟ್ ಸಿಗ್ತಾನೆ ಇಲ್ಲ. ಹೇಳ್ಬೇಕು ಅಂದರೆ ಲಾಗ್ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಹೊರಟೋಗಿದ್ದೆ, ಆ ಸೈನಿಂಗ್ ಬೋರ್ಡ್ ನೋಡೋಕ್ಕೂ ಆಗಿರಲಿಲ್ಲ. ಮತ್ತೆ ವಾಪಸ್ ಬಂದು ಸೈನಿಂಗ್ ಬೋರ್ಡ್ ನೋಡಿ ಈಗ ಕರೆಕ್ಟ್ ದಾರಿಲಿ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಅರಬಿಂದ್ ಅವ್ರ ಸ್ಟ್ಯಾಚ್ಯೂ ಇದೆ, ಇದು ಆಡಿಟೋರಿಯಂ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ. ನೋಡಿ ಫುಲ್ಲು ಕೂಲಾಗಿ ಪೀಸ್ಫುಲ್ ಆಗಿದೆ, ಸಖತ್ತಾಗಿದೆ ಗುರು. ಈ ಥರ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂದು ರೀತಿ ಚಿಕ್ಕ ಸ್ಟೇಡಿಯಂ ಥರ ಕಾಣ್ತಿದೆ ನನಗಂತೂ. ನೋಡಿ ಎಲ್ಲ ಧ್ಯಾನ ಮಾಡೋಕ್ಕೆ ಅನಿಸುತ್ತೆ. ಇದೆಲ್ಲ ವಾಯ್ಸ್ ಎಕೋ ಬರ್ತಿದೆ, ಹಾಗಾಗಿ ಜಾಸ್ತಿ ಮಾತಾಡ್ತಿಲ್ಲ ನಾನು. ಹೇಳಬೇಕು ಅಂದರೆ ಇದನ್ನು ಎಕ್ಸ್ಪೆರಿಮೆಂಟಲ್ ಟೌನ್ ಅಥವಾ ಯೂನಿವರ್ಸಲ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಎಕ್ಸ್ಪೆರಿಮೆಂಟಲ್ ಟೌನ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳೋದೇ ಆದರೆ, ಇಲ್ಲಿ ಯಾವುದೇ ಕ್ಯಾಸ್ಟ್ ಇಲ್ಲ, ರಿಲಿಜನ್ ಇಲ್ಲ, ರೇಜಿಸಮ್ ಇಲ್ಲ. ರೇಜಿಸಮ್ ಮೀನ್ಸ್ ವರ್ಣಭೇದ ನೀತಿ ಅಂತ ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶ, ಇಡೀ ಪ್ರಪಂಚ ಈ ಥರ ಇದ್ದರೆ ಏನಾಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರನೇ ಈ ಟೌನ್ನ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಒಂದಲ್ಲ ಎರಡಲ್ಲ ಗುರು, 60 ದೇಶಗಳ ಜನರು ಬಂದು ಇಲ್ಲಿ ಸ್ಟೇ ಆಗಿದ್ದಾರೆ. ನೀವು ಬೇಕಾದ್ರೆ ಇಲ್ಲಿ ಸ್ಟೇ ಆಗ್ಬೋದು. ಅದು ಹೇಗೆ ಯಾವ ಥರ ಅಂತ ಡೀಟೇಲ್ಸ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇರಿ, ಕಂಪ್ಲೀಟಾಗಿ ಡೀಟೇಲ್ಸು ನಿಮ್ಗೆ ಸಿಗುತ್ತೆ. ನಾವು ತಗೊಂಡಿರೋ ಪಾಸ್ನ ಇಲ್ಲಿ ವಾಪಸ್ ಕೊಡಬೇಕು. ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿ, ಸಿಕ್ಕಾಪಡೆ ಸೂಪರ್ ಆಗಿದೆ ಗುರು. ಆಲದ ಮರ ಅನಿಸುತ್ತೆ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇವರೆಲ್ಲ ಮೇ ಬಿ ಮಂತ್ರಿ ಮಂದಿರ್ ನೋಡ್ಕೊಂಡು ಬರ್ತಿದ್ದಾರೆ ಅನಿಸುತ್ತೆ. ಅಂದರೆ ಇಲ್ಲೇ ಪಕ್ಕನೇ ಇರ್ಬೋದು ಮಂತ್ರಿ ಮಂದಿರ್. ನನಗಂತೂ ನಡೆದು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ. ಹೇಗೋ ಸಿಕ್ತು ಅನಿಸುತ್ತೆ. ಬನ್ನಿ ನೋಡೋಣ. ಹೌದು, ವೇ ಟು ಮಂತ್ರಿ ಮಂದಿರ್ ವ್ಯೂ ಪಾಯಿಂಟ್. ಬನ್ನಿ, ಇಲ್ಲೇ ಇರಬಹುದು. ಸ್ನೇಹಿತರೆ, ಫೈನಲಿ ಮಂತ್ರಿ ಮಂದಿರ್ ನಾನು ಕಾಣ್ತಿದೆ, ನಿಮಗೂ ತೋರಿಸ್ತಿದ್ದೀನಿ ನೋಡಿ. ಇದರ ಒಳಗಡೆ ಎಂಟ್ರಿ ಕೊಡ್ತಾರೆ, ಆದರೆ ಅದಕ್ಕೆ ಬೇಜಾನ್ ಫಾರ್ಮಾಲಿಟೀಸ್ ಇದ್ದಾವೆ. ಇದರ ಒಳಗಡೆ ಹೋಗೋಕ್ಕೆ 2 months ಬ್ಯಾಕ್ ಮುಂಚೆನೇ ಪಾಸಸ್ ಮಾಡಿಸ್ಬೇಕು. ಅದರ ವೆಬ್ಸೈಟಲ್ಲಿ ಹೋಗಿ ನಾವು ಪಾಸಸ್ ತಗೋಬೇಕು ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ನನಗೆ ಕಂಪ್ಲೀಟಾಗಿ ಐಡಿಯಾ ಇಲ್ಲ. ನನಗೆ ಐಡಿಯಾ ಇದ್ದಿದ್ರೆ ಪಾಸಸ್ ತಗೊಂಡೇ ಬರ್ತಾ ಇದ್ದೆ. ಆದರೂ ಒಳಗಡೆ ಹೋಗಬೇಕು ಅನಿಸ್ತಿದೆ, ಆದರೆ ಎಂಟ್ರಿ ಕೊಡಲ್ಲ. ದೂರದಿಂದನೇ ಎಷ್ಟೊತ್ತಾದರೂ ನೋಡ್ಕೊಬಹುದು. ಈ ಮಂತ್ರಿ ಮಂದಿರ್ನ ದ ಟೆಂಪಲ್ ಆಫ್ ಮದರ್ ಅಂತ ಇನ್ನೊಂದು ಹೆಸರಿಂದನೂ ಕರೀತಾರೆ. ಇಲ್ಲಿ ಒಬ್ರು ಗೈಡ್ನ ವಿಚಾರಿಸ್ತೆ, ಅವ್ರು ಹೇಳಿದ್ರು ಅಲ್ಲಿ ಗೋಲ್ಡ್ ಕಲರಲ್ಲಿ ಇದೆಯಲ್ಲ ಮಂತ್ರಿ ಮಂದಿರ್, ಅಲ್ಲಿ ಸೂರ್ಯನ ಬೆಳಕು ಒಳಗಡೆ ಬರಲ್ವಂತೆ, ರಿಫ್ಲೆಕ್ಟ್ ಆಗುತ್ತಂತೆ. ಅಲ್ಲಿ ಯೋಗ ಮತ್ತು ಇನ್ನಿತರ ಆ್ಯಕ್ಟಿವಿಟೀಸ್ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರು. ಇದು ಯಾಕೆ ಫೇಮಸ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ಇದು ಎಕ್ಸ್ಪೆರಿಮೆಂಟಲ್ ಟೌನ್ಶಿಪ್ ಅಥವಾ ಯೂನಿವರ್ಸಲ್ ಕಮ್ಯುನಿಟಿ ಅಂತ ಹೇಳ್ತಾರೆ. ಈ ಸಿಟಿಲಿ ನಡೆಯೋದು ಕಂಪ್ಲೀಟಾಗಿ ಕ್ಯಾಶ್ಲೆಸ್ಸೇ ಆಗಿರುತ್ತೆ. ಇಲ್ಲಿ ನೀವು ಇಷ್ಟ ಬಂದಂಗೆ ಲೈಫ್ನ ಲೀಡ್ ಮಾಡ್ಬೋದು. ಇನ್ನೊಂದು ವಿಷಯ ಏನು ಗೊತ್ತಾ, ಇಲ್ಲಿ ಕಸ ಗುಡಿಸೋಂಥವಿಂದ ಹಿಡಿದು ಮ್ಯಾನೇಜರ್ವರೆಗೆ ಒಂದು ಸ್ಯಾಲ್ರಿ ಇರುತ್ತೆ, ಭೇದ ಭಾವ ಇರಲ್ಲ. ಇಲ್ಲಿ ಎಲ್ಲರಿಗೂ ಫಿಕ್ಸ್ಡ್ ಸ್ಯಾಲ್ರಿನೇ ಇರುತ್ತೆ. ಅಂದರೆ 12,000 ಫಿಕ್ಸ್ಡ್ ಸ್ಯಾಲ್ರಿ. ಈ 12,000ನ ಕ್ಯಾಶ್ ರೂಪದಲ್ಲಿ ಕೊಡಲ್ಲ. ಆಗಲೇ ಹೇಳ್ದಂಗೆ ಇದು ಕ್ಯಾಶ್ಲೆಸ್ ಟೌನ್, ಆದ್ದರಿಂದ ಇದೊಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡ್ನಲ್ಲಿ ಅಕೌಂಟ್ ಇರುತ್ತೆ.
ಹಾಗಾಗಿ ಇಲ್ಲಿ ಕ್ಯಾಶ್ ಯೂಸ್ ಆಗಲ್ಲ, ಫೋನ್ಪೇ ಮತ್ತು ಗೂಗಲ್ ಪೇ ಅಷ್ಟೇ ವರ್ಕ್ ಆಗೋದು. ನೋಡಿ ನಮ್ಮ ದೇಶದಲ್ಲಿ ಕ್ಯಾಶ್ಲೆಸ್ ಟೌನ್ ಅಂದರೆ ಇದೇನೆ ಅನಿಸುತ್ತೆ. ಮಂತ್ರಿ ಮಂದಿರ್ ನೋಡಿಕೊಂಡು ಒಂದು 100 ಮೀಟ್ರು ನಡ್ಕೊಂಡು ಬಂದರೆ ಬಸ್ ಸ್ಟಾಪ್ ಇದೆ. ಅಲ್ಲಿಂದ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು. ಬನ್ನಿ ಬಸ್ ಹತ್ಕೊಂಡು ಹೋಗೋಣ. ಹಾಯ್. ಸ್ನೇಹಿತರೆ, ಫಸ್ಟ್ ಟೈಮ್ ಕ್ಯಾಶ್ಲೆಸ್ ಟೌನಲ್ಲಿ ಊಟ ಮಾಡ್ತಾ ಇದ್ದೀನಿ. ವೆಜ್ ಥಾಲಿ ಆರ್ಡ್ರ್ ಮಾಡಿದ್ದೀನಿ. ನೋಡಿ, ಒಂದು ಚಪಾತಿ, ಹಪ್ಪಳ, ಸೌತೆಕಾಯಿ, ರೈಸು, ಸಾಂಬಾರು. ಟೇಸ್ಟ್ ಪರವಾಗಿಲ್ಲ ಗುರು, ಚೆನ್ನಾಗಿದೆ. ಸ್ನೇಹಿತರೆ, ನನಗೆ ಎಷ್ಟು ಇನ್ಫಾರ್ಮೇಷನ್ ಕೊಡ್ತೀವಿ ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಒಂದು ಸಲ ಆದರೂ ನೀವು ಇಲ್ಲಿಗೆ ಬಂದು ಅರವಿಲ್ಲೆನಲ್ಲಿ ಏನೇನಿದೆ ಅಂತ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್.